ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ವೆಡ್ನೆಸ್ಡೇ, ಆಲ್ರೆಡಿ ಟೈಮು 1 o'clock ಆಯ್ತಾ ಬಂತು. ಸೊ ಇವಾಗ ನಾನು ಲಂಚ್ ಪ್ರಿಪೇರ್ ಮಾಡೋದಕ್ಕೆ ಹೋಗಬೇಕು. ಸೊ ಲಂಚಲ್ಲಿ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಮಾಡ್ತಿದ್ದೀನಿ. ಸೊ ಹಾಗೆ ಒಂದು ಹೊಸ ತವಾ ಇದೆ ರಿವ್ಯೂಗೆ, ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಹೇಳ್ತೀನಿ. ಸೊ ತವಾ ಹೇಗಿದೆ ಅಂತ. ಸೊ ಅದು ರಿವ್ಯೂ ಮಾಡ್ತಿರೋದು ತವಾನ. ಸೊ ಬನ್ನಿ ನೋಡೋಣ ಹೇಗಾಗುತ್ತೆ ತವಾ ಅಂತ. ಸೊ ಫ್ರೆಂಡ್ಸ್, ಇದು ಹೇಳಿದ್ದು ನಾನಿದೆ ಮೇಯರ್ದು ಕ್ಯಾಸ್ಟ್ ಐರನ್ ತವಾ. ಇದರಲ್ಲಿ ಯಾವುದೇ ರೀತಿಯಾದ ಕೋಟಿಂಗ್ ಎಲ್ಲ ಮಾಡಿಲ್ಲ. ಸೊ ಹಾಗೆಯೇ ಇದು ಟಾಕ್ಸಿನ್ ಇಲ್ಲ, ಯಾವುದೇ ರೀತಿಯಾದ ಕೆಮಿಕಲ್ಸ್ ಇಲ್ಲ. ತುಂಬ ಒಳ್ಳೆಯದಿರುತ್ತೆ ಹೆಲ್ತ್ಗೆ. ಇದು ಯಾರಿಗೆ ಕೋಟಿಂಗ್ ಇರೋದೆಲ್ಲ ಯೂಸ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ ಅವ್ರಿಗೆ. ಮತ್ತು ತುಂಬ ಹೆವಿ ಇದೆ, ಮತ್ತು ಇಲ್ಲಿ ಗ್ರಿಪ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಕೈ ಸುಡುತ್ತೆ ಅಂತ ಭಯನೂ ಇಲ್ಲ, ಮತ್ತು ಹೀಟ್ ತುಂಬ ಟೈಮ್ ಇರುತ್ತೆ. ಸೊ ಇದರಲ್ಲಿ ನೀವು ದೋಸೆ ಮತ್ತು ಏನು ಬೇಕಾದರೂ ಮಾಡ್ಕೋಬೋದು, ಪರೋಟ, ಚಪಾತಿ ಎಲ್ಲ. ನಾನಿವಾಗ ಚಪಾತಿ ಮಾಡ್ತಿದ್ದೀನಿ. ಈ ರೀತಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಈ ರೀತಿ ಒಂದು ಟಿಶ್ಯೂ ತೊಗೊಳ್ಳಿ. ಸೊ ಈ ರೀತಿ ಮಾಡಾದ್ಮೇಲೆ ಸ್ವಲ್ಪ ಹೀಟ್ ಆಗೋದಕ್ಕೆ ಬಿಡಿ. ಹೀಟ್ ಆದಮೇಲೆ ನೋಡಿ, ಇದರಲ್ಲಿ ರೊಟ್ಟಿನೂ ಕೂಡ ನೀವು ಮಾಡ್ಕೋಬೋದು. ನಾನು ರೊಟ್ಟಿ ಮಾಡಿದೆ ಆಲ್ರೆಡಿ. ಈ ರೀತಿ ಹಾಕ್ಕೊಂಡು ನೀವು ಚಪಾತಿ ಹಾಕ್ಕೊಳ್ಳಿ. ಚಪಾತಿ ಸ್ವಲ್ಪ ನಂದು ಶೇಪ್ ಇಲ್ಲ, ಕಿತ್ತೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇವತ್ತು ಎಣ್ಣೆ ಹಾಕ್ಕೊತಿದ್ದೀನಿ. ಬೇಕಾದ್ರೆ ಚಪಾತಿಗೆ ಎಣ್ಣೆ ಹಾಕ್ತೇನೂ ಮಾಡ್ಬೋದು. ನನಗೆ ಇವತ್ತು ಕ್ರಿಸ್ಪಿಯಾಗಿ ಬೇಕು ಅಂತ ಎಣ್ಣೆ ಹಾಕ್ಕೊತಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ತವಾ ಬಗ್ಗೆ ಹೇಳಬೇಕು ಅಂದರೆ, ನಿಮಗೆ ಯಾವುದೇ ರೀತಿಯಾದ ಕೋಟಿಂಗ್ ಇರಬಾರ್ದು, ಕೆಮಿಕಲ್ಸ್ ಇರಬಾರ್ದು ಅಂದರೆ ಇದನ್ನು ತೊಗೊಬೋದು. ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಇದು ರಿವ್ಯೂಗೆ ಅಂತ ನನಗೆ ಬಂದಿತ್ತು. ಸೊ ನಾನು ಇವತ್ತು ರಿವ್ಯೂ ಮಾಡಿದ್ದೀನಿ ಇದು. ಫ್ರೆಂಡ್ಸ್, ಇದು ನನ್ನ ಲಂಚು. 2 ಚಪಾತಿ ಮತ್ತು ಇದು ಬೀಟ್ರೂಟ್ ಪಲ್ಯ, ಕರಡು 1 ಬೌಲು ಮತ್ತು ಇದು ಸೌತೆಕಾಯಿ. ಸೊ ಈ ಕಾಂಬಿನೇಷನಲ್ಲೇ ಇರುತ್ತೆ. ಕರಡಂತೂ ಇದ್ದೇ ಇರುತ್ತೆ. ಅಜಿಯೋಯಿಂದ ಕುರ್ತಾ ಆರ್ಡ್ರ್ ಮಾಡಿದೆ, ಬಂದಿದೆ. ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು. ಈ ಸರಿ ಒಂದು ಸ್ವಲ್ಪ ಡಿಫ್ರೆಂಟ್ ಕುರ್ತಾಸ್ ತೊಗೊಂಡಿದ್ದೀನಿ. ಅದು ವಿಡಿಯೋ ವೆಯ್ಟ್ ಮಾಡ್ತೀರಿ. ಇದ್ರ ಬಗ್ಗೆ ವಿಡಿಯೋಗೆ ವೆಯ್ಟ್ ಮಾಡ್ತೀವಿ. ಖಂಡಿತ ಈ ವೀಕಲ್ಲಿ ಆದಷ್ಟು ಬೇಗ ಮಾಡ್ತೀನಿ. ಕುರ್ತಾಗಳು ತುಂಬ ಚೆನ್ನಾಗಿದೆ, ಎಲ್ಲ ಕಾಟನ್ ಕುರ್ತಾಸು. ಚಂದ ಟೀ ಮಾಡ್ತಿದ್ದೀನಿ ಇವಾಗ. ಸೊ ರೆಡ್ ಲೇಬಲ್ ಟೀನ ನಿಮ್ಗೆಲ್ಲಾದ್ರು
ಕೋಲ್ಡ್ ಆದಾಗ ಮತ್ತು ತಲೆನೋತಿದ್ದಾಗ ಮಾಡ್ಕೊಂಡು ಕುಡೀರಿ, ತುಂಬ ಕಡಿಮೆ ಆಗುತ್ತೆ. ಸೊ ಚಂದ ಫೋನಲ್ಲಿ ಮಾತಾಡ್ತಿದ್ದಾರೆ ಅದಕ್ಕೆ. ಚಂದ್ರಕ್ಕೆಲ್ಲ ಹಪ್ಳ ಹಾಕ್ಸ್ತಿದ್ದೀನಿ ಇವತ್ತು. ಫೋರ್ಸ್ ಮಾಡಿ ಹಾಕ್ಸ್ತಾ ಇರೋದು ಹಪ್ಳ ಇದು. ಫೋರ್ಸ್ ಮಾಡಿ. ಚಂದು ಇವಾಗ ಎಷ್ಟು ಸಿನ್ಸಿಯರ್ ಅಂದರೆ ಜಿಮ್ಗೆ ಬೆಳಗ್ಗೆ ನಾನು ಹೇಳೋದಕ್ಕೆ ಮುಂಚೆನೇ ಎದ್ದು ಹೊಟ್ಟೋಗ್ಬಿಟ್ಟಿರ್ತಾರೆ ಜಿಮ್ಗೆ. ಟೈಮ್ ಅಂದ್ರೆ ಫಾಲೋ ಮಾಡ್ಬೇಕಲ್ವಾ. ನೋಡಿ ಹಿಂಗೆ ಬಿಡ್ಬೇಕು. ಹಪ್ಪಳ ಬಿಡೋದು ಹೇಳ್ಕೊಡ್ತಾರೆ. ಹಪ್ಪಳ ಮಾಡೋದು ಹೇಳ್ಕೊಟ್ಟಿದ್ರೆ ಅರ್ಥ ಇರೋದಪ್ಪ. ಒಂದು ಹಪ್ಳಗೆ 100 ರೂಪೀಸಾ? ಯಾಕೆ ಕೊಡ್ಬೇಕು, ನನಗೆ ಮಾಡ್ಕೊಟ್ಟಿಲ್ವಾ? ಓ ಇಷ್ಟು ಕಾಸ್ಟ್ಲಿ ಹಪ್ಪಳ ನಾನು ಎಲ್ಲೂ ತಿಂದಿಲ್ಲ. ಒಂದು ಹಪ್ಪಳ 100 ರೂಪೀಸ್ ಕಾಸ್ಟ್ಲಿ ಹಪ್ಪಳ ಎಲ್ಲೂ ತಿಂದಿಲ್ಲ. ನಾವು 5 ಸ್ಟಾರ್ ಹೋಟೆಲಲ್ಲೂ ತಿಂದಿಲ್ಲ. ಅದು 5 ಸ್ಟಾರ್ ಹೋಟೆಲ್ ಅಷ್ಟು ಮಸಾಲ ಪಾಪಡಿ ಎಷ್ಟು ಇರ್ತದೆ? ಮಸಾಲ ಪಾಪಡಿ ನಾರ್ಮಲ್ ಪಾಪಡ್ ಫ್ರೀ ಕೊಡ್ತಾರೆ. ಅಲ್ಲ, ಅಲ್ಲಿ ಮಸಾಲ ಪಾಪಡ್ 200 ಇರುತ್ತೆ, ನಾರ್ಮಲ್ 100 ಪ್ಲಸ್ ಸ್ಪೆಷಲ್ ಚೆಫ್ ಅಂತ. ಸ್ಪೆಷಲ್ ಚೆಫ್ ಚಂದುದು ಒಂದು ಕುಕಿಂಗ್ ಚಾನಲ್ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್. ಚಂದು ಸ್ಪೆಷಲ್ ಅಷ್ಟೇ. ಚಂದು ಸ್ಪೆಷಲ್ ಅಷ್ಟೇ. ಸೊ ಇವಾಗ ಊಟ ಮಾಡಬೇಕು ನಾವು. ನಾನು ನಿಮಗೆ ಊಟ ಆದಮೇಲೆ ಮತ್ತೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗು. ನಿನ್ನೆ ವ್ಲಾಗ್ ಎಂಡ್ ಮಾಡಿರೋ ನಾನು. ಬೆಳಗ್ಗೆನೇ ತುಂಬ ಗಾಳಿ ಬಿಸ್ತಿದೆ, ಅದಕ್ಕೆ ಸ್ವಲ್ಪ ಹೊರಗಡೆ ನಿಂತಿದ್ದೆ ನಾನು. ಇವಾಗ ಹೋಗಿ ಚೆನ್ನಾಗಿ ಟೀ ಮಾಡಬೇಕು. ಫ್ರೆಂಡ್ಸ್, ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ ನಾನು. ಅವಲಕ್ಕಿ ಮಾಡ್ತಿದ್ದೀನಿ, ಎಲ್ಲ ರೆಡಿ ಮಾಡಿದ್ದೀನಿ. ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ರೆಡಿ ಆಯಿತು, ಅವಲಕ್ಕಿ ಇವಾಗ ತಿನ್ನಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.